ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಏರೈತಿ. ಅದ್ರಾಗೂ ಮೇನ್ ಇವತ್ತ ಮಾರ್ಕೆಟ್ ಕ್ಲೋಸ್ ಆಗೋ ಮುಂದ 5 ನಿಮಿಷನಾಗ ಒಮ್ಮೆ ಭಾಳ ಸ್ಪೈಕ್ ಕಂಡು ಬಂತ ಮಾರ್ಕೆಟ್ದಾಗ, ಒಮ್ಮೆ ಭಾಳ ಏರಿತ ಮತ್ತ ಸ್ವಲ್ಪ ಪ್ಯಾನಿಕ್ ಪರಿಸ್ಥಿತಿನೂ ಉಂಟಾಗೈತಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಅದ ಕಾರಣ ಅದ್ ಎದಕ್ಕಾತ ಏನಾತಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು. ಮತ್ತ ಕೆಲವೊಂದು ಒಳ್ಳೆ ಡೇಟಾಗಳು ಬಂದಾವ, ಆ ಡೇಟಾಲೇನು ನಮಗ್ ಗೊತ್ತಾಗ್ತೈತಿ ಯಾವ ತರ ಭಾರತದ ಆರ್ಥಿಕತೆ, ಭಾರತದ ಸ್ಟಾಕ್ ಮಾರ್ಕೆಟ್ ಸ್ಟ್ರಾಂಗ್ ಐತಂತ. ಅದ ಕಾರಣ ಅದ್ರ ಬಗ್ಗೆನೇ ಡೀಟೇಲ್ ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋನು. ಇವತ್ ನೋಡಬಹುದು ನೀವು ಭಾರತದ ಪರಿಸ್ಥಿತಿ ನೋಡ್ರೆ ನಿಫ್ಟಿ 1.60% ಏರಿ 24,774 ಕ್ಲೋಸಿಂಗ್ ಕೊಟ್ಟಿತ್ತ. ಮತ್ತ ಬ್ಯಾಂಕ್ ನಿಫ್ಟಿನು 1.72% ಏರಿ 58,247 ಕ್ಲೋಸಿಂಗ್ ಕೊಟ್ಟಿತ್ತ. ಸೆನ್ಸೆಕ್ಸ್ ಇವತ್ತ 0.70% ಏರಿ 78,639 ಕ್ಲೋಸಿಂಗ್ ಕೊಟ್ಟೈತಿ. ಮತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ರ ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು 1.21% ಏರೈತಿ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 1.38% ಏರೈತಿ. ಅತ್ರಾಗನು ಮೇನ್ ನಾವ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಅವು ಸಹ ಗ್ರೀನ್ ಅನ್ನ ಇದ್ದೂರಿ. ನಿನ್ನೆ ದಿನ US ಮಾರ್ಕೆಟ್ ಅನ್ನು ಫುಲ್ ಬುಲ್ಲಿಶ್ ಇದ್ದು, US ಡಾವ್ ಫ್ಯೂಚರ್ 1% ಗಿಂತ ಹೆಚ್ಚೇರೈತಿ. ಅದ ಕಾರಣನು ಮಾರ್ಕೆಟ್ ಇವತ್ ಬುಲ್ಲಿಶ್ ಇತ್ತಂತ ನಾವ್ ಅನ್ಬೋದ. ಯುರೋಪಿಯನ್ ಮಾರ್ಕೆಟ್ ಅನ್ನು ಗ್ರೀನ್ ಇದಾವ, ಇದ್ ಒಂದ ಇಂಡೆಕ್ಸ್ ರೆಡ್ ಐತಂತ ನಾವ್ ಅನ್ಬೋದ. ಮತ್ತ ಉಳಿದಿ ದೇಶನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಮಿಕ್ಸ್ ರಿಯಾಕ್ಷನ್ ಇತ್ರಿ. ಅತ್ರಾಗನು ಮೇನ್ ಕೊರಿಯಾ ಮಾರ್ಕೆಟ್ ಇವತ್ತನು 5% ಗಿಂತ ಹೆಚ್ಚು ಬಿದ್ದೈತಿ. ಜಪಾನ್ ಮಾರ್ಕೆಟ್ ಅನ್ನು 1% ಗಿಂತ ಹೆಚ್ಚು ಕುಸಿದೈತಿ. ತೈವಾನ್ ಮಾರ್ಕೆಟ್ ಸ್ವಲ್ಪ ಗ್ರೀನ್ ಐತಿ, ಬಟ್ ಭಾರತದ ಮಾರುಕಟ್ಟೆ ಇವತ್ತ ಫುಲ್ ಗ್ರೀನ್ ಅನ್ನ ಇತ್ತಂತ ನಾವ ಅನ್ಬೋದ. ಅತ್ರಾಗನು ಮೇನ್ ಲಾಸ್ಟ್ 1 ಅವರ್ ನಾಗ ಅಥವಾ ಲಾಸ್ಟ್ ನೋಡ್ಬೋದು ನೀವು 3:20 ಒಮ್ಮೆ ಮಾರ್ಕೆಟ್ ದಾಗ ಸ್ಪೈಕ್ ಕಂಡು ಬಂತ, ಒಮ್ಮೆ ಮಾರ್ಕೆಟ್ ಭಾಳ ಏರಿತ. ಅದರಿಂದ ಏನ್ ಕಾರಣ ಅಂತಂದ್ರ ಏನ್ ಹೊಸ ಸಿಸ್ಟಮ್ ಗೌರ್ಮೆಂಟ್ ತಗೊಂಬಂದೈತಿ ಅಥವಾ ಸೆಬಿ ತಗೊಂಬಂದೈತಿ. ಅದ ಏನಂತಂದ್ರ CAS ಅಂತಂದ್ರೆ ಎಫ್ಎನೋ ಸ್ಟಾಕ್ ಗಳದ ಟ್ರೇಡಿಂಗ್ 3:15 ನೀವು ನೋಡಬಹುದು. ಇಲ್ಲಿ ಕರೆಕ್ಟ್ ಡೀಟೇಲ್ ದಾಗ ನಿಮಗ್ ಗೊತ್ತಾಗ್ತೈತಿ. 3:15 ಅತ್ರ ಟ್ರೇಡಿಂಗ್ ನಿಲ್ಲಿಸ್ತಾರಂತ್ರಿ. 3:15 ಟ್ರೇಡಿಂಗ್ ನಿಲ್ಲಿಸ್ತಾರ. ಮತ್ತ 3:40 ತನಕ ಎಲ್ಲಾ ಸೆಟಲ್ಮೆಂಟ್ ಆಗ್ತೈತಂತ. ಅದೇನ್ ಹೊಸ ಸೆಟಲ್ಮೆಂಟ್ ಇತ್ತ ಅಷ್ಟು ತಿಳಿಲಿಲ್ಲ. ಅದ ಕಾರಣ ಒಮ್ಮೆ ಮಾರ್ಕೆಟ್ ದಾಗ ಈ ತರ ಏರಿಕೆ ಕಂಡು ಬಂತ. ಅದ್ರಾಗ ಮೇನ್ ಯಾಕೆ ಪ್ಯಾನಿಕ್ ಪರಿಸ್ಥಿತಿ ಆತಂತಂದ್ರೆ ಏನ್ ನಮ್ ಫ್ಯೂಚರ್ ಐತಿ ನಿಫ್ಟಿ ಫ್ಯೂಚರ್ ದ ಕ್ಲೋಸಿಂಗ್ ಪ್ರೈಸ್ ನೋಡ್ಬೋದ. ಮತ್ತ ನಿಫ್ಟಿ ದ ಸ್ಪಾಟ್ ಪ್ರೈಸ್ ಏನೈತಿ ಅಥವಾ ಏನ್ ನಿಫ್ಟಿ ಒರಿಜಿನಲ್ ಪ್ರೈಸ್ ಐತಿ ಅದ್ರ ಕ್ಲೋಸಿಂಗ್ ನಾಗ ಭಾಳ ಪಾಯಿಂಟ್ಸ್ ದ ಡಿಫ್ರೆನ್ಸ್ ನಮಗ ಕಂಡು ಬಂತ್ರಿ. ಎಷ್ಟು ಬಂತಂತಂದ್ರ ನಾವು ಲೆಕ್ಕ ಹಾಕಿದ್ವು ಅಂತಂದ್ರ ಒಮ್ಮೆ 100 ಪಾಯಿಂಟ್ಸ್ ಕಿಂತ ಹೆಚ್ಚು ಡಿಫ್ರೆನ್ಸ್ ಕಂಡು ಬಂತ್ರಿ ಎರಡು ಪ್ರೈಸ್ ನಾಗ. ಅದ ಕಾರಣ ಸ್ವಲ್ಪ ಮಾರ್ಕೆಟ್ ನಾಗೆಲ್ಲ ಪ್ಯಾನಿಕ್ ಪರಿಸ್ಥಿತಿ ಆತ ಸ್ವಲ್ಪ. ಬಟ್ ಅದ ಒಂದೇ ಸಲ ಈ ತರ ಟ್ರೈ ಮಾಡೋದ್ರಿಂದ ಇದೇನು ಹೊಸ ಸಿಸ್ಟಮ್ ಐತಿದ ಏನಂದು ನಾವ್ ಇತರ ಹೆಸರು CAS ಇದರಿಂದನೇ ಈ ತರ ಫರ್ಕ್ ಬಿತ್ತ. ಬಟ್ ನಾರ್ಮಲ್ ಹುಡುಕಿದಾರರಿಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಫ್ಯೂಚರ್ ದವ್ರಿಗೆ ಇತ್ತಂತ ನಾವು ಅನ್ಬೋದ. ಆದ್ರೂ ಸಹ ಮಾರ್ಕೆಟ್ ಇವತ್ತ ಫುಲ್ ಬುಲ್ಲಿಶ್ ಐತ್ರಿ. ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಎಕ್ಸ್ಪರ್ಟ್ ಗಳಿಗೂ ಅಷ್ಟು ಮಾಹಿತಿ ಇಲ್ಲ. ಇದು ಹೊಸ ತೊಗೊಂಬಂದಾರ, ಅದ ಕಾರಣ ಅದ್ರ ಬಗ್ಗೆ ಕ್ಲಿಯರ್ ಡೀಟೇಲ್ ದಾಗ ನಿಮಗ ತಿಳ್ಸಾಕ ಅವತ್ ನನಗೂ. ಅದ ಕಾರಣ ನೀವು ತಿಳ್ಕೊರಿ ಇದ್ರ ಬಗ್ಗೆ. ಮತ್ತೊಂದನ್ನ ಏನಂತಂದ್ರ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರಿ ಇವತ್ತೆ ಎಲ್ಲಾ ಸೆಕ್ಟರ್ ಆಲ್ಮೋಸ್ಟ್ ಪಾಸಿಟಿವ್ ಇದ್ದು. ಅತ್ರಾಗ ಇವತ್ತ IT ಸೆಕ್ಟರ್ ಭಾಳ ಅಂದ್ರೆ ಭಾಳ ಇರೈತಂತ ನಾವ್ ಅನ್ಬೋದ. ನೋಡ್ಬೋದು ನೀವು ನಿಫ್ಟಿ ಅಟ್ಟು 1.48% ಇರೈತಿ, ಬ್ಯಾಂಕ್ ನಿಫ್ಟಿ 1.72% ಇರೈತಿ, ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು ನೀವು 1.47% ಇರೈತಿ. FMCG ಇವತ್ತು ಫುಲ್ ಬುಲ್ಲಿಶ್ ಇತ್ತ 1.72%. ನಿಫ್ಟಿ IT ಇವತ್ತ ಫುಲ್ ಏರೈತೆ ರಾಕೆಟ್ ತರ ಅಂತ ನಾವ್ ಅನ್ಬೋದ. 3.28% ನಿಫ್ಟಿ IT ಇರೈತಿ. ಅದ ಕಾರಣ ಮಾರ್ಕೆಟ್ ಈ ತರ ಇರೈತಂತ ನಾವ್ ಅನ್ಬೋದ. ಮೀಡಿಯಾ ಇಂಡೆಕ್ಸ್ ಅಷ್ಟೇ ನೆಗೆಟಿವ್ ಇತ್ತು ಇವತ್ತ 3% ಗಿಂತ ಹೆಚ್ಚ. ಮೀಡಿಯಾ ಇಂಡೆಕ್ಸ್ ಬಿಟ್ರೆ ಎಲ್ಲಾ ಇಂಡೆಕ್ಸ್ ಇವತ್ತ ಅಥವಾ ಎಲ್ಲಾ ಸೆಕ್ಟರ್ ಇವತ್ತ ಪಾಸಿಟಿವ್ ನ ಇದಾವಂತ ನಾವ್ ಅನ್ಬೋದ. ಮೆಟಲ್ ನೋಡ್ಬೋದು ನೀವು 1.54% ಇರೈತಿ, ಫಾರ್ಮಾನು 0.48% ಇರೈತಿ, PSU ಬ್ಯಾಂಕ್ 1.43% ಇರೈತಿ, ರಿಯಾಲಿಟಿ 1.29% ಇರೈತಿ, ಪ್ರೈವೇಟ್ ಬ್ಯಾಂಕ್ 1.90% ಇರೈತಿ, ಹೆಲ್ತ್ ಕೇರ್ 0.17% ಇರೈತಿ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ 1.38% ಇರೈತಿ, ಆಯಿಲ್ ಅಂಡ್ ಗ್ಯಾಸ್ 0.98% ಇರೈತಿ, ಕೆಮಿಕಲ್ 1.54% ಅಥವಾ 1.5% ಗಿಂತ ಹೆಚ್ಚು ಕೆಮಿಕಲ್ ನು ಇರೈತಿ. ಕೆಮಿಕಲ್ ಸೆಕ್ಟರ್ ಇರೈತಂತ ನಾವ್ ಅನ್ಬೋದ. ಅದ ಕಾರಣ ಮಾರ್ಕೆಟ್ ಓವರ್ ಆಲ್ ಬುಲ್ಲಿಶ್ ಐತ್ರಿ. ಬುಲ್ಲಿಶ್ ಇರಾಕ್ ಮೇನ್ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಬೆಲೆನ ಒಮ್ಮೆ ಕ್ರಾಶ್ ಕಂಡು ಬಂದೈತಿ. WTI ಕ್ರೂಡ್ ಆಯಿಲ್ $79 ಪ್ರತಿ ಬ್ಯಾರೆಲ್ ಟ್ರೇಡ್ ಮಾಡತೈತಿ. ಅದ್ ಇವತ್ ನೋಡಬಹುದು ನೀವು 5% ಗಿಂತ ಹೆಚ್ಚು ಕುಸಿದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಬಹುದು ನೀವು $83 ಪ್ರತಿ ಬ್ಯಾರೆಲ್ ಟ್ರೇಡ್ ಆಗತೈತಿ, ಅದು ಸಹ 4% ಗಿಂತ ಹೆಚ್ಚು ಕುಸಿದೈತಿ. ಅದ ಕಾರಣ ಕ್ರೂಡ್ ಆಯಿಲ್ ಒಮ್ಮೆ ಕುಸಿದ್ರಿಂದ ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ. ಅದ ಕಾರಣ ಭಾರತದ ಸ್ಟಾಕ್ ಮಾರ್ಕೆಟ್ ಈ ತರ ಇರೈತಂತ ನಾವ್ ಅನ್ಬೋದ.
ಮತ್ತ ಸ್ವಲ್ಪ ದಿನ ಆತ ಡಾಲರ್ ಇಂಡೆಕ್ಸ್ ಅನ್ನು ವೀಕ್ ಆಗತೈತಿ ಮತ್ತ ರುಪೀಸ್ ಅನ್ನು ಸ್ಟ್ರಾಂಗ್ ಆಗತೈತ್ರಿ. ರುಪೀಸ್ 100 ಅದು ಟಚ್ ಆಗ್ಬೋದು, $1 ಅಂತ ಎಲ್ಲರೂ ಅನುಮಾನ ಹಚ್ಚಿರ ಆತರ ಆಗತ್ತ. ಅದ ಕಾರಣ ಅದು ಸಹ ಮಾರ್ಕೆಟಿಗೆ ಸಪೋರ್ಟ್ ಕೊಟ್ಟೈತೆ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರ ಕ್ವಾರ್ಟರ್ಲಿ ರಿಸಲ್ಟ್ ಕಂಪ್ನಿಗಳದ ಅವು ಬಹಳ ಒಳ್ಳೆವು ಬರತ್ತವ, ಅದ ಕಾರಣ ಮಾರ್ಕೆಟ್ ಈ ತರ ಇರತೈತೆ ಅಂತ ನಾವು ಅನ್ಬೋದ. ವ್ಯಾಲ್ಯೂಯೇಷನ್ ಅನ್ನು ಚೀಪ್ ಆಗೈತಿ ಮತ್ತು ಕೊರಿಯಾ ಮತ್ತು ಜಪಾನ್ ಮಾರ್ಕೆಟ್ ಕುಸಿಯೋದ್ರಿಂದನೂ ಭಾರತದ ಮಾರುಕಟ್ಟೆಗೆ ಒಂದು ಸಪೋರ್ಟ್ ಸಿಗತೈತಿ. ಅದ ಕಾರಣ ಭಾರತದ ಮಾರುಕಟ್ಟೆ ಈ ತರ ಕಂಟಿನ್ಯೂ ಇರತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಕುಸಿಯೋದ್ ನೋಡ್ರ ಭಾಳ ದಿನ ಕುಸಿತೈತ್ರಿ, ಬಟ್ ಏರಾತಂತಂದ್ರ ಒಮ್ಮೆ ಈ ತರ ಏರಿ ಹೋಗ್ಬಿಡ್ತೈತಿ. ನೋಡ್ಬೋದು ಮಾರ್ಕೆಟ್ 23,000 ಸಮೀಪದ ಹೋಗಿತ್ತ, ಬಟ್ ಈಗ ಇನ್ನೂ ಒಂದೆರಡು ದಿನ ಏರಿತಂದ್ರೆ 25,000 ಟಚ್ ಆಗ್ತೈತಿ. ಅದೇ ತರ ಮತ್ ಕಂಟಿನ್ಯೂ ಏರಿತಂತಂದ್ರ FIs ಬೈಯಿಂಗ್ ಮತ್ ಕಂಟಿನ್ಯೂ ಬಂತಂದ್ರ ಹೊಸ ಆಲ್ ಟೈಮ್ ಹೈನು ಮಾರ್ಕೆಟ್ ಹೊಡಿಬೋದ. ಅದ ಕಾರಣ ಲಾಂಗ್ ಟರ್ಮ್ ಹೂಡಿಕೆ ಮಾಡಿ ಇಡಬೇಕ ಒಳ್ಳೆ ಕಂಪ್ನಿಗಳ್ದಾಗ ಅಂತ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದ ಕಾರಣ ಕುಸಿತದ ಸಮಯದಾಗ ಪ್ಯಾನಿಕ್ ಆಗೋಕ್ಕಿಂತ ಕುಸಿತದ ಸಮಯದಾಗ ಒಳ್ಳೆ ಅಪರ್ಚುನಿಟಿಯನ್ನ ಹುಡುಕ್ರಿ ಅಂತ ಎಕ್ಸ್ಪರ್ಟ್ಗಳು ನಮಗ್ ತಿಳಿಸ್ತಾರ. ಅದ ನಿಮಗೀಗ ಕಾಣತೈತಿ. ಈಗ ರಿಕವರಿ ಆಗತ್ತೈತೆ ಅಂದ್ರೆ ಇದು ಸಹ ರಾಕೆಟ್ ತರ ಹಂಗಿಲ್ಲ, ಮತ್ ಕೆಳಗೆ ಬರ್ಬೋದ. ಅದ ಕಾರಣ ಅದಕ್ಕೆಲ್ಲ ನೀವು ಧೈರ್ಯ ಗಟ್ಟಿ ಕುಂಡ್ರಬೇಕ, ಅಂದ್ರನ ಮಾರ್ಕೆಟ್ನಾಗ ಹಣ ಆಗ್ತೈತಿ. ಈಸಿ ಹಣ ಕೊಡಂಗಿಲ್ಲ. ಈಸಿ ಅಂತಂದ್ರೆ ಭಾಳ ಕಷ್ಟಪಡೋ ಅವಶ್ಯಕತೆನೂ ಇಲ್ಲ, ಬಟ್ ಮೆಂಟಲಿ ನೀವು ಭಾಳ ಫಿಟ್ ಇರ್ಬೇಕ. ಇವೆಲ್ಲ ಏರಿಳಿತವನ್ನ ಇಗ್ನೋರ್ ಮಾಡಿ ಲಾಂಗ್ ಟರ್ಮ್ ತನಕ ಇರ್ಬೇಕ. ಬಟ್ ಒಳ್ಳೆ ಕಂಪ್ನಿನ ಇರ್ಬೇಕ, ಕೆಟ್ಟ ಕಂಪ್ನಿನ ಇದ್ರೆ ಉಪಯೋಗ ಇಲ್ಲ, ಇದು ನಿಮಗೆ ಗೊತ್ತಿರ್ಬೇಕ. ಮತ್ತೊಂದನೇ ಏನಂತಂದ್ರೆ GST ಜುಲೈ ತಿಂಗಳ ಡೇಟಾ ಬಂದೈತಿ ಕಲೆಕ್ಷನ್ ಅದ, ಅದು ಸಹ ಭಾಳ ಒಳ್ಳೇದು ಬಂದೈತಿ. ನೋಡ್ಬೋದು ನೀವು 2.11 ಲಕ್ಷ ಕೋಟಿ ಬಂದೈತಿ. ಇಯರ್ ಆನ್ ಇಯರ್ 15.4% ಗ್ರೋತ್ ಆಗೈತಿ. ಇದು GST ಡೇಟಾದಿಂದ ಮಾರುಕಟ್ಟೆಗೆ ಏನು ಸಂಬಂಧ ಅಂತ ನೀವು ಅಂತಿರ್ಬೋದ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಾವು ನೋಡ್ರಿ, GST ಯಾವಾಗನು ಗೌರ್ಮೆಂಟ್ ಕಡೆ ಯಾವಾಗ ಬರ್ತೈತ್ರಿ, ಯಾರೇ ವಸ್ತುಗಳನ್ನ ಬಾಯ್ ಮಾಡ್ಯಾರ ಅಂತಂದ್ರೆ ಗೌರ್ಮೆಂಟ್ಗೆ ಹಣ ಹೋಗ್ತೈತಿ GST ರೂಪದಾಗ. ಸರ್ವಿಸಸ್ ಗಳನ್ನ ಬಾಯ್ ಮಾಡ್ರೆ GST ರೂಪನಾಗ ಗೌರ್ಮೆಂಟ್ಗೆ ಹಣ ಹೋಗ್ತೈತಿ. ಅದು 15% ಗ್ರೋತ್ ಆಗತೈತಿ ಅಂತಂದ್ರೆ ಜನರ ಕನ್ಸಂಪ್ಷನ್ ಅನ್ನು 15% ಇರತೈತಿ ಅಥವಾ ಅದಕ್ಕಿಂತ ಹೆಚ್ಚಲೇ ಇರತೈತಿ. ಇದು ಯಾವ ವಸ್ತು GST ಹಚ್ಚಾರ ಹತ್ರದಷ್ಟೇ ಲೆಕ್ಕ ಐತಿ. ಅದ ಕಾರಣ ಅವೆಲ್ಲಾ ವಸ್ತುಗಳು 15% GST ಸಿಗತೈತಿ ಅಂದ್ರ ಅವೆಲ್ಲಾ ವಸ್ತುಗಳ ಬಹಳ ಸೇಲ್ ಆಗತ್ತವ, ಕನ್ಸಂಪ್ಷನ್ ಹೆಚ್ಚಾಗತೈತಿ. ಕನ್ಸಂಪ್ಷನ್ ಹೆಚ್ಚಾದ್ರೆ ಭಾರತದ ಮಾರುಕಟ್ಟೆಗೆ ಒಳ್ಳೇದ. ಅದ ಕಾರಣ ಈ ಡೇಟಾನು ಒಳ್ಳೇದ್ ಬಂದಿದ್ರಿಂದನು ಮಾರುಕಟ್ಟೆ ಇವತ್ತು ಏರಿರ್ಬೋದು ಅಂತ ಅನಿಸ್ತೈತಿ. ಅಥವಾ ಈ ಒಂದ್ ಡೇಟಾ ನೋಡಿನೂ ನಮಗ್ ಗೊತ್ತಾಗ್ತೈತಿ ಇನ್ನ ಭಾರತದ ಮಾರುಕಟ್ಟೆನಾಗ ಬಹಳ ಪೊಟೆನ್ಶಿಯಲ್ ಐತಿ ಗ್ರೋತ್ ಅಂತ. ಈ ಒಂದ್ ಡೇಟಾಲೇನು ನಮಗೆ ಗೊತ್ತಾಗತೈತ್ರಿ GST ದ. ಮತ್ತೊಂದನೇ ಏನಂತಂದ್ರ ಆಟೋ ಸೇಲ್ಸ್ ಡೇಟಾ, ಇದ್ರಾಗನು ಸಹ ಬಹಳ ಒಳ್ಳೆ ಡೇಟಾ ಬಂದೈತ್ರಿ. ಅದ ಕಾರಣ ಆಟೋ ಸೇಲ್ಸ್ ಜಂಪ್ ಆಗಿದ್ರಿಂದನು ಇದು ಸಹ ಮಾರುಕಟ್ಟೆಗೆ ಸಪೋರ್ಟ್ ಕೊಟ್ಟೈತಿ. ಅದ ಕಾರಣ ಭಾರತದ ಮಾರುಕಟ್ಟೆ ಈ ತರ ಇರತೈತೆ ಅಂತ ನಾವು ಅನ್ಬೋದ. ಮೇನ್ ಈ GST ಡೇಟಾಲಿ ಆಟೋ ಸೇಲ್ ಡೇಟಾಲಿ ಕನ್ಸಂಪ್ಷನ್ ಏರಾತೈತಿ ಇಲ್ಲೋ ಅಂತ ನಮಗ್ ಗೊತ್ತಾಗ್ತೈತಿ. ಯಾವಾಗನು ಕನ್ಸಂಪ್ಷನ್ ಏರ್ಲಿಲ್ಲ ಅಂತಂದ್ರ ಒಂದು ಉದಾಹರಣೆ ನಾವು ತಗೋಬೇಕಂದ್ರೆ ಜಪಾನ್ ತಗೋಬಹುದು. ಜಪಾನದ ಮಾರುಕಟ್ಟೆನಾಗ ಕನ್ಸಂಪ್ಷನ್ ಇರುವತ್ತಾಗಿತ್ತು, ಅಲ್ಲಿ ಜನರ ಏನು ಬಾಯ್ನ ಮಾಡವಲ್ರಿ. ಅದ ಕಾರಣ ಮಾರುಕಟ್ಟೆ 30 ವರ್ಷದ ಹೂಡಿಕೆದಾರರಿಗೆ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಬಟ್ ಇವೆರಡು ಡೇಟಾ ನೋಡ್ರೆ ಭಾರತದಾಗ ಕನ್ಸಂಪ್ಷನ್ ಇನ್ನ ಭಾಳ ಐತ್ರಿ, ಭಾಳ ಜನಸಂಖ್ಯೆ ಐತಿ, ಖಂಡಿತವಾಗಿ ಇರೋದನ್ನ. ಅದ ಕಾರಣ ಭಾರತದ ಮಾರುಕಟ್ಟೆದಾಗ ಗ್ರೋತ್ ಐತಂತ ನಾವು ಅನುಮಾನ ಹಚ್ಚಬಹುದು ಈ ಒಂದು ಡೇಟಾಲೆ. ಮತ್ತೊಂದು ಏನಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಆಲ್ರೆಡಿ ನಾನು ನಿಮಗೆ ತಿಳಿಸೇನಿ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋನ ಎಲ್ಲ ನಿಮಗೆ ಗೊತ್ತಿರ್ಬೋದು ಅಂತ ನನಗೆ ಅನಿಸ್ತೈತಿ. ಇವತ್ತು ಫುಲ್ ಮಾರ್ಕೆಟ್ ಬುಲ್ಲಿಶ್ ಇತ್ತ. ಲಾಸ್ಟಿಗೆ ಸ್ವಲ್ಪ ಅದು ಹೊಸ ಸಿಸ್ಟಮ್ ತಂದಿದ್ರಿಂದ ಗೌರ್ಮೆಂಟ್ ಅಥವಾ ಸೆಬಿ ತಂದಿದ್ರಿಂದ ಸ್ವಲ್ಪ ಮಾರ್ಕೆಟ್ನಾಗ ಈ ರೀತಿ ಒಮ್ಮೆ ಈ ಥರ ಸ್ಪೈಕ್ ಕಂಡು ಬಂತ. ಆ ಸಿಸ್ಟಮ್ ಹೆಸರೇನಂತಂದ್ರೆ CAS. ಅದು ಎಕ್ಸ್ಪರ್ಟ್ಗಳಿಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇವತ್ತು ಸ್ವಲ್ಪ ಏನೋ ಇದಾಗೈತೆ ಅನ್ನೋ ಆದ್ರೂ ಸಹ ಈಗ ಹೊಸದೈತಂದ್ರೆ ಒಂದು 4-5 ದಿನ ನೋಡ್ಬೇಕು ಯಾವ ಥರ ಕ್ಲೋಸಿಂಗ್ ಆಗ್ತೈತಂತ. ಇದೇ ಥರ ಒಮ್ಮೆ ಮತ್ತು ಫ್ಯೂಚರ್ ಪ್ರೈಸ್ನಾಗ ನಾರ್ಮಲ್ ಇದೆ ನಿಫ್ಟಿ ಪ್ರೈಸ್ನಾಗ ಗ್ಯಾಪ್ ಕಾಣತ್ತಂದ್ರೆ ಸೆಬಿ ಮತ್ತು ವಿಚಾರ ಮಾಡಿ ಅದ್ರ ಬಗ್ಗೆ ಏನ್ರೇ ಡಿಸಿಷನ್ ತಗೋತೈತಿ. ಅದ್ರ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ ಚೆನ್ನಾಗಿ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.